ಓಕೆ ನಾನು ಸರ್ವಿಸ್ ತಗೊಳಕ್ ಹೋಗ್ತಾ ಇದೀನಿ, ನನ್ಗೆ ಸೇಫ್ ಆಗಿದೆ ಅಂತ ಅನ್ಕೊತಾರೋ ಅವ್ರು ಸರ್ವಿಸ್ ತಗೊಂಡ್ ಹೋಗ್ತಾರೆ. ಅವ್ರಿಗೂ ನಮ್ಮ ಮಗು ಹಿಂಗ ಆಗ್ಬಿಡ್ತಲ್ಲ ಅಂತ ಹೇಳ್ಬಿಟ್ಟು ದುಃಖ ಇರುತ್ತೆ ಯಾವಾಗ್ಲೂ. ನನ್ನ ಹೆಸರು ಬಂದು ಆಶಿಕ್ ಇತ್ತು, ಆಶಿಕ್ ಅಂತ. ಸೊ ನಾನ್ ಚೂಸ್ ಮಾಡ್ಕೊಂಡಿರೋ ಹೆಸರು ಬಂದು ಐಶ್ವರ್ಯ ರೆಡ್ಡಿ ಅಂತ. ಈ ಪಾರ್ಲರ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ನಾವು 10 ವರ್ಷ ಆಯ್ತು. ಇಲ್ಲಿ ಏನೇನೆಲ್ಲ ಫೆಸಿಲಿಟಿ? ನಮ್ದು ಸಲೂನು ಮತ್ತೆ ಸ್ಪಾ ಇದೆ. 5th 6th ಇದ್ದಾಗಲೇ ಒಂಥರ ಒಂದು ಹುಡುಗರ ಮೇಲೆ ಅಟ್ರಾಕ್ಷನ್ ಇರೋದು, ಹುಡುಗಿರ ಮೇಲೆ ಅಷ್ಟೊಂದು ಅಟ್ರಾಕ್ಷನ್ಸ್ ಇರಲ್ಲ. ವಾರೆ 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 ಗಂಡ ವಯ್ಯಾರಿ ನಾನು, ಸುರ 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 ಮೊರ ಸಿಂಗಾರಿ ನಾನು. ಸ್ನೇಹಿತರೆ ನಮಸ್ತೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಏನಪ್ಪಾ ಅಂದ್ರೆ ನಾನು ಬೇರೆ ಬೇರೆ ಕಡೆ ಎಲ್ಲ ಇಂಟರ್ವ್ಯೂಸ್ಗಳನ್ನ ಮಾಡ್ತಾ ಇದ್ದೆ. ಇವಾಗ ನಿಮ್ಗೆಲ್ಲ ಗೊತ್ತಿರೋದು ಟ್ರಾನ್ಸ್ಜೆಂಡರ್ ಅಂದ್ರೆ ನೀವು ಭಿಕ್ಷೆ ಬಿಡೋದು, ಸಿಗ್ನಲ್ ಅಲ್ಲಿ ಇರೋದು ಅಂತ ನೋಡಿರ್ತೀರ. ಅವ್ರ ಲೈಫು ಕೂಡ ಒಂದು ತರ ಡಿಫ್ರೆಂಟ್ ಆಗಿದೆ. ಒಂದು ಸಲೂನ್ ಓಪನ್ ಮಾಡಿದ್ದಾರೆ, ಒಂದು ಸ್ಪಾನ ಓಪನ್ ಮಾಡ್ಕೊಂಡು ಅವ್ರ ಜೀವನ ನಡೆಸ್ತಾ ಇದಾರೆ. ಅವ್ರ ಜೀವನ ಯಾವ ರೀತಿ ಇದೆ, ಅವ್ರದ್ದು ಏನೇನೆಲ್ಲ ಜೀವನದಲ್ಲಿ ನಡೀತು ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ. ಇವಾಗ ಗ್ಲಾಮರ್ ಸ್ಪಾ ಅಂತ ಏನಿದೆ, ಇದು ಇರೋದು ಮಲ್ಲೇಶ್ವರಂ 18th ಕ್ರಾಸ್ ಸಿಗ್ನಲ್ ಹತ್ರನೇ ಇರೋದು. ಬನ್ನಿ ಹೋಗೋಣ. ಓಕೆ ಮೇಡಮ್, ನಮಸ್ತೆ. ನಮಸ್ತೆ ಸರ್. ಚೆನ್ನಾಗಿದ್ದೀರಾ? ತುಂಬಾ ಚೆನ್ನಾಗಿದೆ, ನೀವು ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಓಕೆ, ತಮ್ಮ ಹೆಸರು ಐಶ್ವರ್ಯ ಅಲ್ವಾ? ಸೊ ನನ್ನ ಹೆಸರು ಬಂದ್ಬಿಟ್ಟು ಐಶ್ವರ್ಯ ರೆಡ್ಡಿ. ಐಶ್ವರ್ಯ ರೆಡ್ಡಿ. ಓಕೆ, ಇಲ್ಲಿ ಹೇಗೆ ಮೇಡಮ್ ಇದು ಹೇಗೆ ನಡೀತಾ ಇದೆ? ಸೊ ಇದು ಬಂದು ಸ್ಟಾರ್ಟ್ಅಪ್ ಮಾಡಿ ಒಂದು 10 years ಹತ್ರ ಆಗಿದೆ. ಓಕೆ, 2014 ಹತ್ರ ನಾವು ಸ್ಟಾರ್ಟ್ ಮಾಡಿದ್ದು. ಸೊ ಇವಾಗ 10 ವರ್ಷ ಕಾಲ ಆಗಿದೆ ಇದು ಸ್ಟಾರ್ಟ್ಅಪ್ ಮಾಡಿ. ಸೊ ಅವಾಗಿಂದ ನಾನು ಮಲ್ಲೇಶ್ವರಮಲ್ಲಿ ಇದನ್ನ ರನ್ ಮಾಡ್ತಾ ಬರ್ತಿದ್ದೀನಿ. ಇದು ಆಕ್ಚುಲಿ ನನ್ನ ಫಸ್ಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದು, ಪಾರ್ಲರ್ ಬಿಸ್ನೆಸ್ ಅಂತ. ಫಸ್ಟ್ ನೀವು ಸ್ಟಾರ್ಟ್ ಮಾಡಿದಾಗಲೇ ಅವಾಗಲೇ ಸ್ಟಾರ್ಟ್ ಮಾಡ್ಬಿಟ್ರಿ? ಟ್ರಾನ್ಸ್ಫಾರ್ಮೇಶನ್ ಆಗಕ್ ಮುಂಚೆಯಿಂದಾನೇ ನಾನು ಇದನ್ನ ಇದು ಸ್ಟಾರ್ಟ್ ಮಾಡಿದ್ದೆ ನಾನು. ಓಕೆ ಓಕೆ, ಇಲ್ಲಿ ಬಂದ್ಬಿಟ್ಟು ಒಂದು 10 ವರ್ಷ ಆಯ್ತು. ನಾನು ಈ ಪಾರ್ಲರ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ನಾವು 10 ವರ್ಷ ಆಯ್ತು. ಇಲ್ಲಿ ಏನೇನೆಲ್ಲ ಫೆಸಿಲಿಟಿ? ನಮ್ದು ಸಲೂನು ಮತ್ತೆ ಸ್ಪಾ ಇದೆ. ಓಕೆ, ಸೊ ಸಲೂನ್ ಹೇರ್ ಕಟ್ ಮತ್ತೆ ಲೇಡೀಸ್ ಹೇರ್ ಕಟ್ಸ್ ಎಲ್ಲ ಇದೆ. ಮತ್ತೆ ಥ್ರೆಡ್ಡಿಂಗು, ಪೆಡಿಕ್ಯೂರು, ಮೆನಿಕ್ಯೂರು ಅದೆಲ್ಲ ಮುಂಚೆ ಮಾಡ್ತಿದ್ವಿ. ಬಟ್ ಇವಾಗ ಸ್ವಲ್ಪ ಸ್ಟಾಪ್ ಮಾಡಿದ್ವಿ, ಸ್ವಲ್ಪ ಸರ್ವಿಸಸ್. ಬಿಕಾಸ್ ಯಾಕಂದ್ರೆ ಇವಾಗ ಏನಾಗಿದೆ, ಸ್ಪೇಸ್ ದೊಡ್ಡದ್ ಬೇಕಾಗತ್ತೆ ಕೆಲವೊಂದು ಟ್ರೀಟ್ಮೆಂಟ್ಸ್ ಎಲ್ಲ ಮಾಡ್ಬೇಕು ಅಂತ ಹೇಳಿದ್ರೆ. ಸೊ ನಮ್ದು ಸಣ್ಣ ಸ್ಪೇಸ್ ಇರೋದ್ರಿಂದ ಸೊ ಸ್ವಲ್ಪ ಕೆಲವೊಂದು ಇದನ್ನ ಮಾಡ್ಕೊಳ್ತಾ ಹೋಗ್ತಾ ಇದೀವಿ ನಾವು. ಇದು ಯೂನಿಸೆಕ್ಸ್ ಅಲ್ಲ? ಹೌದು, ಯೂನಿಸೆಕ್ಸ್ ಮಾಡ್ಕೊಂಡಿದೀವಿ. ಆಕ್ಚುಲಿ ನನ್ ಯೂನಿಸೆಕ್ಸ್ ಕಾನ್ಸೆಪ್ಟ್ ಯಾಕೆ ತಂದೆ ಅಂತ ಹೇಳಿದ್ರೆ, ನಾನು ಇದನ್ನ ಬಂದ್ಬಿಟ್ಟು ಒಂದು ವಿಮೆನ್ ಪಾರ್ಲರ್ ನಾನು ತಗೊಂಡಿದ್ದು, ಲೇಡೀಸ್ ಪಾರ್ಲರ್ ನಾನು ತಗೊಂಡು ಇದನ್ನ ನಾನು ಯೂನಿಸೆಕ್ಸ್ ಮಾಡಿದ್ದು. ಆಕ್ಚುಲಿ ನಾನು ತುಂಬಾ ಇಂಟರ್ವ್ಯೂಸ್ ಅಲ್ಲಿ ಹೇಳಿದೀನಿ. ಏನಂತ ಹೇಳಿದ್ರೆ, ನನ್ಗೆ ಬಿಸ್ನೆಸ್ ಆಗ್ತಾ ಇರ್ಲಿಲ್ಲ ಅವಾಗ. ಸ್ಟಾರ್ಟಿಂಗ್ ಅಲ್ಲಿ ನಾನು ತಗೊಂಡಾಗ ಫಸ್ಟ್ ಡೇ ನಾನು ದುಡ್ದಿದ್ ಬರೀ 25 ರೂಪಾಯಿ ಫಸ್ಟ್ ಡೇ. ನಂಗೆ ಅವಾಗ್ಲೇ ಭಯ ಬಂದ್ಬಿಟ್ಟಿತ್ತು, ಹೇಗೆ ನಾವು ಇದನ್ನ ಮುಂದೆ ತಗೊಂಡ್ ಹೋಗ್ತೀವಿ ಬಿಸ್ನೆಸ್ ನ, ಸೊ ಇದ್ರಲ್ಲೇ ಸ್ಟಾಪ್ ಮಾಡ್ಬಿಡ್ತೀವೋ ಅಂತ ಭಯ ಬಂದು ನಾನು ಅವಾಗ ಮೆನ್ಸು ನಾನು ಸ್ಟಾರ್ಟ್ ಮಾಡಿದೆ. ಸೊ ಜನ ಕೇಳಕ್ ಸ್ಟಾರ್ಟ್ ಮಾಡಿದ್ರು, ಏನ್ ಇಷ್ಟೇ ಚಿಕ್ಕ ಸ್ಪೇಸ್ ಇದೆ ಇದ್ರಲ್ಲಿ, ನೀನ್ ಹೆಂಗೆ ಯೂನಿಸೆಕ್ಸ್ ಸ್ಟಾರ್ಟ್ ಮಾಡ್ತೀಯ ಅಂತ. ನಾನು ಒಂದೇ ಮಾತು, ನನ್ನ ಧೈರ್ಯದ ಮೇಲೆ ಇದ್ದೆ. ನನ್ನ ಹತ್ರ ಯಾರು ಕಂಫರ್ಟಬಲ್ ಆಗಿ ಬರ್ತಾರೋ, ನನ್ಗೆ ಓಕೆ ನಾನು ಸರ್ವಿಸ್ ತಗೊಳಕ್ ಹೋಗ್ತಾ ಇದೀನಿ, ನನ್ಗೆ ಸೇಫ್ ಆಗಿದೆ ಅಂತ ಬರ್ತಾರೋ ಅವ್ರು ಸರ್ವಿಸ್ ತಗೊಂಡ್ ಹೋಗ್ತಾರೆ. ಇವತ್ತಿಗೂ ನಾನು ರನ್ ಮಾಡ್ತಾ ಇದೀನಿ, ಏನು ತೊಂದರೆ ಇಲ್ಲ, ಆರಾಮಾಗಿದೆ. ಸೊ ನಮ್ಮಲ್ಲಿ ಬಂದ್ಬಿಟ್ಟು ಪೆಡಿಕ್ಯೂರ್ ಮೆನಿಕ್ಯೂರ್ ಎಲ್ಲ ಆಯ್ತು ಮುಂಚೆ, ಇವಾಗ ಇಲ್ಲ. ಸೊ ಮತ್ತೆ ಇವಾಗ ವ್ಯಾಕ್ಸಿಂಗು, ವಿಮೆನ್ಸ್ಗೆ ಮೇಕಪ್ಸು ಅದೆಲ್ಲ ಮಾಡ್ತೀವಿ ನಾವು. ಇದೆಲ್ಲ ಟ್ರೈನಿಂಗ್ ಹೆಂಗೆ ನಿಮ್ಗೆ? ನಾನು ಇಲ್ಲೇ ಬೆಂಗಳೂರಲ್ಲಿ ಕಲ್ತ್ಕೊಂಡೆ. ನಾನು ಯಾವ ಇಯರಲ್ಲಿ? ನಾನು ಇಲ್ಲಿ ಸ್ಟಾರ್ಟ್ ಮಾಡಿದ್ಮೇಲೆ ನಾನು ಕಲ್ತ್ಕೊಂಡಿದ್ದೆ. ಆಕ್ಚುಲಿ ಸ್ಟಾರ್ಟ್ ಮಾಡಿದ್ಮೇಲೆ ಇದ್ರ ಬಗ್ಗೆ ನನ್ಗೆ ಏನು ನಾಲೆಜೇ ಇರ್ಲಿಲ್ಲ. ಸೊ ನನ್ಗೊಂದು ಫ್ರೆಂಡ್ ಸಿಗ್ತಾರೆ ನನ್ಗೆ. ಸೊ ಅವ್ರು ಏನ್ ಮಾಡ್ತಾರೆ, ಅವ್ರದ್ದು ಫ್ಯಾಮಿಲಿ ಬಿಸ್ನೆಸ್ ಬಂದ್ಬಿಟ್ಟು ಸಲೂನ್ ಬಿಸ್ನೆಸ್. ಸೊ ನನಗೆ ಬಿಸ್ನೆಸ್ ಮಾಡ್ಬೇಕಂತ ಒಂದು ಉದ್ದೇಶ ಇತ್ತು, ಬಟ್ ಇದೇ ಮಾಡ್ಬೇಕಂತ ಒಂದು ಐಡಿಯಾ ಇರ್ಲಿಲ್ಲ. ಸೊ ಅದಾದ್ಮೇಲೆ ನಾನು ಇದಕ್ಕೆ ಇನ್ವೆಸ್ಟ್ ಮಾಡಿ ಎಲ್ಲ ಸ್ಟಾರ್ಟ್ ಮಾಡಿದ್ಮೇಲೆ ಕೆಲವೊಂದು ಹಂಗೆ ಕಲಿತಾ ಹಂಗೆ ಕೆಲ್ಸನೂ ಕಲಿತಾ ಬರುತ್ತದೆ. ಅವರು ಸಲೂನ್ ಇರೋದ್ರಿಂದ ಅದನ್ನೇ ಸ್ಟಾರ್ಟ್ ಮಾಡಿದ್ದೆ ನಾನು. ಸೊ ಆಮೇಲೆ ನನ್ಗೆ ಇದ್ರ ಬಿಸ್ನೆಸ್ ಬಗ್ಗೆ ಗೊತ್ತಾಗಿ ನಾನು ಆಮೇಲೆ ಇದ್ರ ಬಗ್ಗೆ ಕಲಿತಾ ಬಂದೆ. ನಾನೇ ಟ್ರೈನಿಂಗ್ಸ್, ನನ್ನ ಸ್ಟಾಫ್ಸ್ ಎಲ್ಲ ಬಂದ್ಬಿಟ್ಟು ಆಲ್ರೆಡಿ ಟ್ರೈನ್ಡ್ ಇದ್ರಲ್ಲ, ಸೊ ಅವ್ರಿಗೆ ಆಲ್ರೆಡಿ ಗೊತ್ತಿತ್ತು ಎಲ್ಲಾನು. ಜೊತೆಗೆ ಇವಾಗ ನನ್ ಕೆಲವೊಬ್ರು ಸ್ಟಾಫ್ಸ್ ಇದಾರೆ, ಸೊ ಅವರು ನಂಗೆ ಟ್ರೈನ್ ಅಪ್ಸ್ ಮಾಡ್ತಾ ಇರ್ತಾರೆ. ಸೊ ಥ್ರೆಡ್ಡಿಂಗ್ ಎಲ್ಲ ನಾನು ನಮ್ಮ ಹುಡುಗರ ತರನೇ ಕಲ್ತಿದ್ದೆ ಆಕ್ಚುಲಿ. ಇವರೆಲ್ಲ ಯಾರು ಫ್ರೆಂಡ್ಸ್? ಇವರು ನಮ್ ಸ್ಟಾಫ್ಸ್, ಮೋನು ಅಂತ, ಜಯದ್ ಅಂತ. ಸೊ ನಮ್ ಮೋನು ಬಂದ್ಬಿಟ್ಟು ನನ್ನ ಪಾರ್ಲರ್ ಬಿಸ್ನೆಸ್ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆಯಿಂದಾನೆ ನಮ್ಮ ಹುಡುಗ ಅವನು. ಸೊ ನನ್ ಬಿಸ್ನೆಸ್ ಸ್ಟಾರ್ಟ್ ಮುಂಚೆ ನಾನು ಹೇಳಿದ್ನಲ್ಲ, ನನ್ನ ಫ್ರೆಂಡ್ ಹತ್ರ ಒಂದು ಬಿಸ್ನೆಸ್ ಇದ್ ಮಾಡಿದ್ದೆ ಅಂತ ಹೇಳ್ಬಿಟ್ಟು, ಸೊ ಅವ್ರ ಹತ್ರ ಕೆಲಸ ಮಾಡ್ತಿದ್ದ. ಸೊ ಅಲ್ಲಿಂದ ನಮ್ಮ ಹತ್ರ ಬಂದು ಜಾಯ್ನ್ ಆದ ಅವನು. ಎಷ್ಟು ವರ್ಷದಿಂದ ಇದ್ದಾರೆ ನಿಮ್ಮ ಜೊತೆ? 10 years ಅಂತ ಇದ್ದಾರೆ ಅವರು. 10 years ಇಂದ. ಓಕೆ, ಥ್ಯಾಂಕ್ ಯು ಬ್ರೋ. ಹಾಯ್ ಬ್ರೋ.
ಇವ್ರು ಇವಾಗ ಹೊಸದಾಗಿ ಜಾಯ್ನ್ ಆಗಿರೋದು ಹೌದಾ? ಜಾಯದ್ ಅಂತ. ಓಕೆ ಸೊ ಇವ್ರು ಬಂದು ಇವಾಗ ಒಂದು 4-5 ಇಯರ್ಸ್ ಅಂತ ಆಗಿದೆ ಇವಾಗ. ಓಕೆ ಓಕೆ. ಇಲ್ಲಿ ಇದು ಇಷ್ಟೇ ಇರೋದಾ ಮೇಡಮ್? ಇನ್ನೂ ಇದೆ ಒಳಗಡೆ ಇದೆ. ಸೊ ತೋರಿಸ್ಬೋದಾ? ನೋಡ್ಬೋದು. ಇಷ್ಟು ಓಕೆ. ಇದು ಲೇಡೀಸ್ಗೂ ಬಂದ್ಬಿಟ್ಟು ಇಲ್ಲಿ ಎಲ್ಲಾನು ಬಂದಿದೆ. ಕೆಲವೊಂದು ಮಾತ್ರ ಟ್ರೀಟ್ಮೆಂಟ್ಸ್ ನಾವ್ ಇಲ್ಲಿ ಮಾಡ್ಕೋತೀವಿ, ಕೆಲವೊಂದು ನಾವು ಒಳಗಡೆ ಮಾಡ್ಕೋತೀವಿ. ಓಕೆ. ಸೊ 2 ರೂಮ್ಸ್ ಇದೆ, ನಾವು ಅಲ್ಲಿ. ಓಕೆ. ಇವಾಗ ನಿಮ್ಮ ಊರ್ ಬಗ್ಗೆ ಯಾವ ಊರು ನಿಮ್ದು? ನಾನು ಹುಟ್ಟು ಬೆಳೆದಿರೋದು ಎಲ್ಲ ಬೆಂಗಳೂರೇ. ಬೆಂಗಳೂರು ಪ್ರಾಪರ್ ಬೆಂಗಳೂರು? ಹೌದು, ಪ್ರಾಪರ್ ಬ್ಯಾಂಗ್ಳೂರು. ಓಕೆ. ನಾನು ಬಂದ್ಬಿಟ್ಟು ಹುಟ್ಟಿದ್ದು ಶ್ರೀರಾಮ್ಪುರ. ಇಲ್ಲಿ ಶ್ರೀರಾಮ್ಪುರ? ಶ್ರೀರಾಮ್ಪುರದಲ್ಲಿ ಹುಟ್ಟಿ ಶ್ರೀರಾಮ್ಪುರದಲ್ಲಿ ಬೆಳೆದಿರೋದು. ಸೊ ನನ್ನ ಫ್ಯಾಮಿಲಿ ಸಪೋರ್ಟ್ ಇಂದಾನೆ ನಾನು ಇಷ್ಟ ಮಟ್ಟಕ್ಕೆ ಬರಕ್ ಸಾಧ್ಯ. ಓಕೆ. ಇವಾಗ ಫ್ಯಾಮಿಲಿ ಇವಾಗ ಹುಟ್ಟಿದ್ರು ನಿಮ್ಮ ತಂದೆ ತಾಯಿ ಹೆಸರು? ನಮ್ ತಂದೆ ಹೆಸರು ಬಂದ್ಬಿಟ್ಟು ಗಜೇಂದ್ರ ರೆಡ್ಡಿ ಅಂತ. ನಮ್ ತಾಯಿ ಹೆಸರು ಬಂದ್ಬಿಟ್ಟು ಮಂಜುಳಾ. ಓಕೆ. ಇವಾಗ ನಿಮ್ ಜೊತೆ ನಮ್ ತಂದೆ ತೀರೋಗ್ಬಿಟ್ರು. ಓಕೆ. ನಮ್ ತಾಯಿ ಇದಾರೆ ನನ್ನ ಜೊತೆ. ನಿಮ್ ಜೊತೆನೇ ಇದಾರೆ ಇವಾಗ? ನಮ್ ತಾಯಿ ಜೊತೆನೇ ಇದೀನಿ ನಾನು. ನಿಮ್ ತಾಯಿ ಜೊತೆನೇ ಇದೆ. ಓಕೆ. ಈಗ ಎಲ್ಲ ಒಂದೇ ಮನೇಲಿ ಇರೋದು ನೀವು? ಒಂದೇ ಮನೇಲಿ ಇದೀವಿ. ನಾನ್ ಯಾವ ಮನೇಲಿ ಹುಟ್ಟಿದ್ನೋ ಅದೇ ಮನೇಲಿ ಇದೀನಿ. ಅದೇ ಮನೇಲಿ ಇದ್ದೀರಾ? ಸೊ ಆ ಅಕ್ಸೆಪ್ಟೆನ್ಸ್ ನಂಗೆ ಬೇಕಾಗಿತ್ತು. ಸೊ ಮನೆಯಿಂದ ಹೊರಗಡೆ ಹಾಕೋದು, ಆ ಚಾಲೆಂಜಸ್ ಎಲ್ಲ ನಾನು ಫೇಸ್ ಮಾಡಿ ಆಮೇಲೆ ಮಾಡಿಸ್ಕೊಂಡು. ಫೇಸ್ ಮಾಡಿದೀರಾ ನೀವು? ಫೇಸ್ ಮಾಡಿದ್ದೀನಿ. ಓಕೆ. ತುಂಬಾ ಫೇಸ್ ಮಾಡಿದ್ದೀನಿ. ಯಾರು ಅಕ್ಸೆಪ್ಟ್ ಮಾಡ್ಕೋತಾರೆ ಹೇಳಿ ಫ್ಯಾಮಿಲಿಯಲ್ಲಿ? ಅವ್ರಿಗೂ ನಮ್ಮ ಮಗು ಹಿಂಗ ಆಗ್ಬಿಡುತ್ತಲ್ಲ ಅಂತ ಹೇಳ್ಬಿಟ್ಟು ದುಃಖ ಇರುತ್ತೆ ಯಾವಾಗ್ಲೂ. ಸೊ ಅದನ್ನೆಲ್ಲ ಅವ್ರಿಗೆ ಕೆಲವೊಂದಾಗ ಅರ್ಥ ಮಾಡಿಸಿ, ಸೊ ನಾವು ಮೀನ್ಸ್ ಇದೇನಾಗ್ಬಿಡುತ್ತೆ ಅಂದ್ರೆ, ಒಂದು ಮಂಗಳಮುಖಿ ಆಗಿದ ತಕ್ಷಣ ಇವರು ಭಿಕ್ಷಾಟನೆ ಮತ್ತೆ ಇಲ್ಲ ಸೆಕ್ಸ್ ವರ್ಕ್ ಅಲ್ಲಿ ಇನ್ವಾಲ್ವ್ ಆಗ್ಬಿಡ್ತಾರೆ. ಇವ್ರ ಮನೆಗೆ ಬಂದು ಗೌರವ ಇಲ್ಲ. 90% ಅನ್ಕೊಂಡಿರೋದು ಅದೇ. ಹೌದು. ಸೊ ಅದೇ ನಾನು ಹೇಳ್ತಿಲ್ಲ, ಜನಕ್ಕೆ ಗೊತ್ತಿಲ್ಲ ಇದ್ರ ವಿಷಯ ಏನಂದ್ರೆ, ಟ್ರಾನ್ಸ್ಜೆಂಡರ್ ತಕ್ಷಣ ಬಂದು ಅಲ್ಲಿ ಬೆಗ್ಗಿಂಗ್ ಮತ್ತೆ ಸೆಕ್ಸ್ ವರ್ಕ್ ಮಾಡೋರೆಲ್ಲ ಅವ್ರಿಗೆ ಅವಕಾಶಗಳು ಕೊಟ್ರೆ, ಎಜುಕೇಶನ್ ಅಂತ ಒಂದು ಕೊಟ್ರೆ ಯಾರು ಬೇಕಾದ್ರೆ ಕೆಲಸ ಮಾಡ್ಕೋಬಹುದು. ಇಲ್ಲ ಅವ್ರಿಗೆ ಅವಕಾಶಗಳು ಕೊಟ್ಟು ಕೆಲಸ ಮಾಡು ಅಂದ್ರೆ ಖಂಡಿತ ಯಾರು ಬೇಕಾದ್ರೆ ಕೆಲಸನೂ ಮಾಡ್ತಾರೆ. ಅಂದ್ರೆ ಇವಾಗ ಇದ್ರೆ ಟ್ರಾನ್ಸ್ಜೆಂಡರ್ ಬೇರೆ ಬೇರೆ ಲೆವೆಲ್ಗಳಿಗೆಲ್ಲಾನು ಹೋಗ್ತಾ ಇದಾರೆ ಇವಾಗ. ಹೌದು. ನೀವು ಬೆಂಗಳೂರಲ್ಲಿ ಅಂತ ಮಾತ್ರ ಅಲ್ಲ, ಬೇರೆ ಇವಾಗ ತಮಿಳ್ನಾಡಲ್ಲಿ ತಗೊಳ್ಳಿ, ಇಲ್ಲ ಡೆಲ್ಲಿ, ಪೂನಾ, ಬಾಂಬೆ, ಹೈದರಾಬಾದ್, ಆತರ ಎಲ್ಲಾ ಕಡೆ ಇದ್ರಲ್ಲಿ ನೋಡಿ. ತಮಿಳ್ನಾಡಲ್ಲಿ ಫಸ್ಟ್ ಇನ್ಸ್ಪೆಕ್ಟರ್ ಆಗಿದ್ದಾರೆ, ಲಾಯರ್ಸ್ ಆಗಿದ್ದಾರೆ, ಜಡ್ಜ್ ಆಗಿದ್ದಾರೆ. ಮತ್ತೆ ನಮ್ಮ ಕರ್ನಾಟಕದಲ್ಲಿ ಡಾಕ್ಟರ್ ಇದ್ದಾರೆ. ಕೆಲವೊಬ್ರಿಗೆ ಗೊತ್ತೇ ಇಲ್ಲ ಆ ವಿಷಯ ಬಗ್ಗೆ ಎಲ್ಲ. ರಾಜಕೀಯದಲ್ಲಿದ್ದಾರೆ. ಫಸ್ಟ್ ಆರ್ ಜೆ ಇದ್ದಾರೆ. ಆಮೇಲೆ ನಮ್ಮ ನೀತು ವನದಾಕ್ಷಿ ಅವರು ಇದ್ದಾರೆ. ಸೊ ನಮ್ಮ ಅಕ್ಕಿ ಪದ್ಮಶಾಲಿ ಅವರು ಇದ್ದಾರೆ. ಆಮೇಲೆ ಮಂಜಮ್ಮ ಜೋಗತಿ ಅವರು ಇದ್ದಾರೆ. ಸೊ ಒಂದು ಲಿಸ್ಟ್ ತೆಗೆಯಕ್ ಹೋದ್ರೆ ತುಂಬಾ ಏನಂತಾರೆ, ಎಲ್ಲ ಒಂದು ಕ್ಯಾಟಗರೀಸ್ ಅಲ್ಲೂ ಸಾಧನೆ ಮಾಡ್ತವ್ರು ಇದ್ದಾರೆ, ಮಾಡ್ತಾನೆ ಇದ್ದಾರೆ. ತುಂಬಾ ಜನ ಏನಂತಾರೆ ಕಾರ್ಪೊರೇಟ್ ವರ್ಲ್ಡ್ಸ್ ಅಲ್ಲೂ ಕೆಲಸನೂ ಮಾಡ್ಕೊಂಡಿದ್ದಾರೆ. ನಮ್ಮ ಕಮ್ಯುನಿಟಿ ಅವರು ತುಂಬಾ ಜನ ಕೆಲಸ ಮಾಡ್ಕೊಂಡಿದ್ದಾರೆ. ಅದು ಯಾರಿಗೂ ಗೊತ್ತಿಲ್ಲ ಅಷ್ಟೇ. ಇವಾಗ ನಿಮ್ಗೆ ಹುಟ್ಟಾಗ ಏನ್ ಹೆಸರಿತ್ತು? ನನ್ನ ಹೆಸರು ಬಂದು ಆಶಿಕ್ ಇತ್ತು. ಆಶಿಕ್ ಅಂತ. ಸೊ ನಾನ್ ಚೂಸ್ ಮಾಡ್ಕೊಂಡಿರೋ ಹೆಸರು ಬಂದು ಐಶ್ವರ್ಯ ರೆಡ್ಡಿ ಅಂತ. ಸೊ ನಮ್ಮ ಅಪ್ಪನ ಹೆಸರು ನಾನು ಸೇರಿಸ್ಕೊಂಡೆ. ಐಶ್ವರ್ಯ ಅಂತ ನಾನು ಹೆಸರು ಇಟ್ಕೊಂಡಿದ್ದೆ. ಗಜೇಂದ್ರ ರೆಡ್ಡಿ ಅಂತ ಹೇಳ್ಬಿಟ್ಟು ನಮ್ಮ ತಂದೆ ಹೆಸರನ್ನ ನಾನು ಸೇರಿಸ್ಕೊಂಡೆ. ಓಕೆ. ಅಂದ್ರೆ ಐಶ್ವರ್ಯ ಯಾಕೆ ಅಂತ? ಐಶ್ವರ್ಯ ಅಂತ ಹೇಳಿದ್ರೆ ನನ್ಗೊಂದು ಆಸೆ ಇತ್ತು. ಸೊ ಆಶಿಕ್ ಅದು ಸಂವೇರ್ ಕನೆಕ್ಟ್ ಆಗುತ್ತೆ ಒಂದೇ ಏನ್ನ ಒಂದು ಪದದಲ್ಲಿ ಸ್ಟಾರ್ಟ್ ಮಾಡ್ಬೇಕಂತ ಇತ್ತು. ಸೊ ನನ್ನ ಫ್ರೆಂಡ್ ನನ್ಗೊಬ್ರು ಇದ್ರು. ಸೊ ಅವ್ರು ಹೇಳಿದ್ರು ಐಶ್ವರ್ಯ ಅಂತ ಇಟ್ಕೊ ನೀನು ಅಂತ ಹೇಳಿದ್ರು. ಸೊ ಹಿಂಗೆ ಅದು ಟಾಕ್ ಹೋಗ್ತಾ ಇರುವಾಗ ಸರಿ ನಾನು ಐಶ್ವರ್ಯ ಅಂತ ಹೆಸರು ಇಟ್ಕೋತೀನಿ ಅಂತ ಹೇಳ್ಬಿಟ್ಟು ಹಂಗೆ ಇಟ್ಕೊಂಡಿದ್ದೆ ಹೆಸರು. ಸೊ ಇದು ಬಂದು ಚೂಸನ್ ನೇಮ್ ಆಗುತ್ತೆ. ಟ್ರಾನ್ಸ್ಜೆಂಡರ್ಸ್ ಏನಾಗ್ತಾರೆ ಅಂದ್ರೆ, ಕೆಲವೊಬ್ರು ಅವ್ರ ಗುರು ಇರ್ತಾರಲ್ಲ, ಅವರೇ ಸೆಲೆಕ್ಟ್ ಮಾಡಿ ಇರ್ತಾರೆ. ಕೆಲವೊಬ್ರು ನಾವು ಬಂದ್ಬಿಟ್ಟು ಇವಾಗ ಸ್ವಲ್ಪ ಹೊರಗಡೆ ಇದೀವಿ. ಸೊ ನಾವು ನಮಗೂ ಗುರು ಅಂತ ಇದ್ದಾರೆ, ಬಟ್ ನಾವು ಸೋಷಿಯಲ್ ಇದ್ರಲ್ಲಿ ಆಕ್ಟಿವಿಟೀಸ್ ಅಲ್ಲಿ ಹೊರಗಡೆ ಇರ್ತೀವಿ. ಸೊ ಅದರಿಂದ ನಾವು ಚೂಸ್ ಮಾಡ್ಕೊಂಡಿರೋ ಹೆಸರು ನಾವು ಸೆಲೆಕ್ಟ್ ಮಾಡ್ಕೋಬಹುದು. ಓಕೆ. ನಿಮ್ದು ಸ್ಕೂಲಲ್ಲೆಲ್ಲ ನಾನು ಹಂಗೇನೆ ಏನ್ ಹೇಳ್ಬೇಕು, ನಾನು ನಮ್ಮ ಏರಿಯಾದಲ್ಲೇ ಓದಿದ್ದೆವು. ಆಮೇಲೆ ಅದಾದ ನೆಕ್ಸ್ಟ್ ಬಂದ್ಬಿಟ್ಟು ಗಾಂಧಿನಗರ್ ಹೈ ಸೆಕೆಂಡರಿ ಅಲ್ಲಿ, ಆಮೇಲೆ ಕಾಲೇಜಸ್ ಅಲ್ಲೇ ಮಾಡ್ಕೊಂಡೆ ನಾನು. ಸೊ ಅವಾಗಿಂದ ನನ್ಗೆ ಈ ಫೀಲ್ ತುಂಬಾ ಇದು ಎಲ್ಲಾ ಇಂಟರ್ವ್ಯೂಸ್ ಅಲ್ಲಿ ಸೇಮ್ ಕ್ವಶನ್ಸ್ ಇದು. ಸೊ ಏನಾಗುತ್ತೆ, ನೀವು ಹೇಗೆ ಟ್ರಾನ್ಸ್ಫಾರ್ಮೇಶನ್ ಆಗ್ತೀರಾ, ಈ ಫೀಲಿಂಗ್ಸ್ ಎಲ್ಲಿ ನಿಮ್ಮಲ್ಲಿ ಬರುತ್ತೆ ಅಂತ ಕೇಳ್ತಾರೆ. ಸೊ ಇದು ಏನಾಗುತ್ತೆ, ಸೈಕಾಲಜಿಕಲಿ ಇಲ್ಲ ಅಂದ್ರೆ ಸೈಂಟಿಫಿಕಲಿ ಎಲ್ಲ ಚೆಕ್ ಮಾಡಕ್ ಹೋದಾಗ ತುಂಬಾ ಇಂಟರ್ವ್ಯೂಸ್ ಇದೆ ಇದ್ರ ಬಗ್ಗೆ. ಸೊ ಅದ್ರಲ್ಲಿ ಕ್ಲಾರಿಟಿ ತಂದ್ಕೊಟ್ಟಿದ್ದು ಬಂದ್ಬಿಟ್ಟು ಇವಾಗ ನಾನಲ್ಲ ಅವಳು ಮೂವಿಯಲ್ಲಿ ತಂದು ಅದ್ರಲ್ಲಿ ಕ್ಲೀನ್ ಆಗಿ ಬಿಡಿಸಿ ಹೇಳಿದ್ದಾರೆ.
ಕ್ಲೀನ್ ಆಗಿ ಪ್ರತಿಯೊಂದು ವಿಷಯನೂ ಏನಾಗತ್ತೆ, ಒಂದು ನಮ್ಮ ಒಂದು ಸಮುದಾಯದಲ್ಲಿ ಏನಾಗತ್ತೆ, ನಮ್ಮ ಒಂದು ಕಲ್ಚರ್ ಅಲ್ಲಿ ಏನಾಗತ್ತೆ ಅಂತ ಹೇಳಿ ಪ್ರತಿಯೊಂದು ಬಿಡಿಸಿ ಹೇಳಿದ್ದಾರೆ. ಸೊ ಒಂದು ಟ್ರಾನ್ಸ್ಜೆಂಡರ್ ಕಲ್ಚರ್ ಅಲ್ಲಿ ಏನಾಗುತ್ತೆ, ಮನೆಯಿಂದ ಹೊರಗಡೆ ಬಂದು ನಮ್ಮವ್ರನ್ನ ನಾವು ಭೇಟಿ ಮಾಡ್ತೀವಿ, ಭೇಟಿ ಆಗಿ ಅವ್ರು ಬಂದ್ಬಿಟ್ಟು ಒಂದು ಗುರು ಹತ್ರ ಕರ್ಕೊಂಡು ಹೋಗ್ತಾರೆ, ಅವ್ರು ನೆಕ್ಸ್ಟ್ ಬಂದ್ಬಿಟ್ಟು ಬೆಗ್ಗಿಂಗ್ ಕಳ್ಸ್ಕೊಡ್ತಾರೆ. ಆತರ ಒಂದೊಂದು ಸಿಸ್ಟಮ್ಯಾಟಿಕ್ ಅದೆಲ್ಲ ಏನ್ ಸಿನಿಮಾದಲ್ಲಿ ತೋರಿಸ್ತಾರೆ ಅದೆಲ್ಲನೂ ಕೂಡ ನಡೆಯುತ್ತೆ. ಸೇಮ್ ದಿಟ್ಟು ಹಂಗೆ ನಡೆಯೋದು. ಆ ಸರ್ಜರೀಸ್ ಆಗ್ಲಿ ಪ್ರತಿಯೊಂದು ಅದ್ರಲ್ಲಿ ಕ್ಲೀನ್ ಆಗಿ ಬಿಡಿಸಿ ಹೇಳಿದ್ದಾರೆ. ಸೊ ಆ ನಟ ನಮ್ ಜೊತೆ ಇಲ್ಲ, ತುಂಬಾ ದುಃಖ ಆಗತ್ತೆ. ಬಿಕಾಸ್ ಅವ್ರು ತುಂಬಾ ಚೆನ್ನಾಗಿ ಮಾಡಿದಾರೆ ಆ ಪಾತ್ರವನ್ನು. ಅವಾರ್ಡ್ ಕೂಡ ಬಂತು ಅವ್ರಿಗೆ. ಸೊ ಅದು ತುಂಬಾ ಖುಷಿ ಅನ್ಸುತ್ತೆ. ಬಿಕಾಸ್ ಯಾಕಂದ್ರೆ ಅಂತ ಕ್ಯಾರೆಕ್ಟರ್ ನ ಚೂಸ್ ಮಾಡಿ ಮಾಡೋದು ತುಂಬಾ ಡೇರ್ ಇರ್ಬೇಕು ಆಕ್ಚುಲಿ. ಸೊ ನಾವು ನಿಜ ಜೀವನದಲ್ಲಿ ಅದ್ ಬದುಕ್ತಾ ಇದೀವಿ, ಅದನ್ನ ಒಂದು ಮೂವಿ ಆಗಿ ತೆಗೆದು ಅದ್ರಲ್ಲಿ ತೋರಿಸಿದ್ದಾರೆ. ಅದ್ರಲ್ಲಿ ನಮ್ಮ ಸಮಾಜದಲ್ಲಿ ತುಂಬಾ ಜನ ಅದರಲ್ಲಿ ಆಕ್ಟಿಂಗ್ ಮಾಡಿದ್ದಾರೆ. ಸೊ ನನ್ನ ಎಜುಕೇಶನ್ ಹಂಗೆ ಕಂಪ್ಲೀಟ್ ಆಗಿ, ಸೊ ನನ್ನಲ್ಲಿ ಒಂದು ಇದಿತ್ತು, ಮೈಂಡ್ ಅಲ್ಲಿ ಫಿಕ್ಸ್ ಆಗಿತ್ತು. ಸೊ ನಾನು ಕೆಲವೊಂದು ಇಂಟರ್ವ್ಯೂಸ್ ಅಲ್ಲಿ ನಾನು ಆಲ್ರೆಡಿ ಹೇಳಿದ್ದೀನಿ. ಏನ್ ಗೊತ್ತಾ, ನನ್ನ ಹತ್ರನೇ ನಾನು ಕ್ಲಾರಿಟಿ ಇರ್ಲಿಲ್ಲ. ಸೊ ನಾನು ಏನು ಅನ್ನೋ ಒಂದು ಗೊಂದಲ ನನ್ನಲ್ಲೇ ಇತ್ತು.